ಯೋಗಾಭ್ಯಾಸವನ್ನು ಮಾಡೋದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಯೋಗಾಭ್ಯಾಸ ಅನ್ನುವಂಥದ್ದು ಕೇವಲ ವಯಸ್ಸಾದವರಿಗೆ ಮಾತ್ರ ಸೀಮಿತ. ಯೋಗಾಭ್ಯಾಸವನ್ನು ಮಾಡೋದ್ರ ಜೊತೆಗೆ ನಾವು ಕಾನ್ಸಂಟ್ರೇಷನ್ನ ಬಿಲ್ಡ್ ಮಾಡ್ತೀವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಈ ಮಾತನ್ನು ನಾನು ಹೇಳ್ತಿಲ್ಲ ಸ್ನೇಹಿತರೆ, ನಿಮ್ಮ ಸುತ್ತಲಿರುವಂತಹ ಜನರು ಮಾತಾಡ್ತಾ ಇರ್ತಾರೆ. ನಿಮಗೆ ಒಂದು ನೆನಪಿರಲಿ, ಯಾರು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡ್ತಾರೋ ಅಂಥವ್ರಿಗೆ ದೇಹದಲ್ಲಿ ಬದಲಾವಣೆ ಆಗೋದು ಸಹಜ. ಈ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ ಅಂತ ಯಾರು ಹೇಳ್ತಾರಲ್ಲ, ಅವರು ಒಂದು ದಿವಸವೂ ಕೂಡ ಯೋಗಾಭ್ಯಾಸವನ್ನು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾವು ತಿಳಿಬೋದು. ಇದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾರೆ, ಯೋಗಾಭ್ಯಾಸವನ್ನು ಮಾಡೋದ್ರಿಂದ ನಾವು ಕಾನ್ಸಂಟ್ರೇಷನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉದಾಹರಣೆಗೆ, ನಾವು ಯಾವುದಾದ್ರೂ ಒಂದು ಆಸನವನ್ನು ಮಾಡಿದರೆ ನಾವು ಆಸನದ ಜೊತೆಗೆ ಉಸಿರಾಟ ಕ್ರಮವನ್ನು ಉಚ್ಛ್ವಾಸ ಮತ್ತು ನಿಶ್ವಾಸ ಅಂದರೆ ಪೂರಕ ಮತ್ತು ರೇಚಕವನ್ನು ಅಂದರೆ ಉಸಿರನ್ನ ಹೊರಗಡೆ ತಗೊಳ್ಳುವಂಥದ್ದು ಮತ್ತು ಹೊರಗಡೆ ಬಿಡುವಂತಹ ಉಸಿರನ್ನು ಅಬ್ಸರ್ವ್ ಮಾಡ್ತೀವಿ. ಈ ಅಬ್ಸರ್ವೇಷನ್ ಅನ್ನುವಂಥದ್ದು ಮುಂದೆ ನಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟನ್ನೂ ಸಹ ಗೊತ್ತಿಲ್ಲದೆ ಹೇಳ್ತಾರೆ, ಉಸಿರಾಟದ ಜೊತೆ ಬ್ಯಾಲೆನ್ಸ್ ಮಾಡೋದು ಈ ಯೋಗ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂದರೂ ಅವರು ಹೇಳೋದು ಒಂದೇ ಮಾತು, ನಮಗೆ ಕಾನ್ಸಂಟ್ರೇಷನ್ ಬರೋದೇ ಇಲ್ಲ ಯೋಗಾಭ್ಯಾಸ ಮಾಡೋದ್ರಿಂದ ಅಂತ. ಸ್ನೇಹಿತರೆ, ಇನ್ನೊಂದು ಮಾತು ಹೇಳ್ತಾರೆ, ಒಬೆಸಿಟಿ ಅನ್ನುವಂಥದ್ದು ಕಡಿಮೆ ಆಗೋದಿಲ್ಲ ಯೋಗಾಭ್ಯಾಸ ಮಾಡೋದ್ರಿಂದ ಅಂತ. ಯಾರು ಹೇಳಿದ್ದನ್ನು? ಸುತ್ತಮುತ್ತಲಿರುವಂತಹ ಜನರು ಹೇಳ್ತಿರುವಂತಹ ಮಾತು. ನೆನಪಿರಲಿ, ನೀವು ಆಸನವನ್ನು ಮಾಡುವಾಗ ಒಬೆಸಿಟಿ ಕಡಿಮೆ ಆಗುತ್ತೆ ಅನ್ನುವಂತಹ ಮನಸ್ಥಿತಿಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಒಬೆಸಿಟಿ ಕಡಿಮೆ ಆಗೋದಿಲ್ಲ. ಪೂರಕವಾಗಿ ನೀವು ಪ್ರತಿನಿತ್ಯ ಈ ಯೋಗಾಭ್ಯಾಸವನ್ನು ಮಾಡ್ತೀರಾ ಅಂತ ನೀವು ಕಮಿಟ್ ಆಗಿ ಮಾಡಿದರೆ, ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ನಿಮ್ಮ ಏನು ಯೋಗಾಭ್ಯಾಸ ಪ್ರಾರಂಭ ಮಾಡಿರುವಂತಹ ದಿನದಿಂದ ಕರೆಕ್ಟಾಗಿ 1 ಅಥವಾ 2 ವರ್ಷಕ್ಕೆ ನಿಮ್ಮ ಒಬೆಸಿಟಿ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲದೇ ಕಡಿಮೆ ಆಗಿರುತ್ತೆ. ಇದು ಯೋಗದಲ್ಲಿರುವಂತಹ ಒಂದು ಮ್ಯಾಜಿಕ್ ಅಂತ ನಾವು ತಿಳಿಯಬಹುದು ಸ್ನೇಹಿತರೆ. ಇದು ನಾವು ಬಾಡಿಯನ್ನು ಟೋನ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿರುವಂತಹ ಎಕ್ಸ್ಟ್ರಾ ಕೊಲೆಸ್ಟ್ರಾಲನ್ನು ಅಥವಾ ಡೆಪಾಸಿಟ್ ಆಗಿರುವಂತಹ ಫ್ಯಾಟ್ಗಳನ್ನು ನಾವು ಹೊರಗಡೆ ಹಾಕಲಿಕ್ಕೆ ತುಂಬ ಈಸಿ ಆಗಿರುವಂಥ ಒಂದು ಮಾರ್ಗ ಇದು. ಈ ಯೋಗಕ್ಕೆ ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ. ಎಷ್ಟೊಂದು ಜನ ಈ 3 ಇಂದ 4 ಕಾರಣಗಳನ್ನು ಕೊಟ್ಟು ಇದಕ್ಕೆ ಸೈಡ್ ಎಫೆಕ್ಟ್ ಇದೆ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಯಾವುದಾದ್ರೂ ಮೆಡಿಷನ್ಗೆ ಸೈಡ್ ಎಫೆಕ್ಟ್ ಇಲ್ಲದೆ ಇಲ್ಲ ಅನ್ನೋದು ಯಾವುದಾದ್ರೂ ಒಂದು ಮೆಡಿಷನ್ ಇದೆ, ಅದು ಕೇವಲ ಯೋಗಾಭ್ಯಾಸ ಮಾತ್ರ. ಇಷ್ಟೆಲ್ಲ ಉದಾಹರಣೆಯನ್ನು ಕೊಟ್ಟು ನೀವು ಯೋಗಾಭ್ಯಾಸವನ್ನು ಮಾಡದೇ ಇರೋ ಹಾಗೆ ಅವರು ತಡೀತಾರೆ ಸ್ನೇಹಿತರೆ. ನೋಡಿ, ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಕಾರಣ ಬೇಕಾಗಿಲ್ಲ. ನಿಮ್ಮ ಒಳಗಿರುವಂತಹ ಇಚ್ಛಾಶಕ್ತಿ ಹೊಂದಿದ್ರೆ ಸಾಕು. ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಎದ್ದು ನಾವು ಯೋಗವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ನೀವು ಏನಾದರೂ ರಾತ್ರಿ ಮಾಡುತ್ತೀರಾ ಅಂತ ಆದರೆ ಖಂಡಿತ ನಾನು ಹೇಳ್ತೇನೆ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪ್ರತಿ ಕೆಲಸವೂ ಕೂಡ ಅಷ್ಟು ಪರ್ಫೆಕ್ಷನ್ ಆಗಿರುತ್ತೆ, ಜೊತೆಗೆ ಮನಸ್ಸು ಅನ್ನುವಂಥದ್ದು ಶಾಂತಿಯುತವಾಗಿರುತ್ತೆ ಅನ್ನೋದು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲದೆ ನಾನು ಇದನ್ನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಇದಷ್ಟು ಇವತ್ತಿನ ಒಂದು ವಿಡಿಯೋ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ನ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಪ್ರತಿ ಮನೆಯಲ್ಲೂ ಸಹ ಯೋಗವನ್ನು ಮಾಡುವಂತಹ ವ್ಯಕ್ತಿಗಳು ಬರಲಿ ಅನ್ನೋದು ನಮ್ಮ ಅಪೇಕ್ಷೆ ಸ್ನೇಹಿತರೆ. ಧನ್ಯವಾದ.